ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮುಗಿಸಿ ನಾನು ಆಸ್ಪತ್ರೆಗೆ ಹೊರಟಿದ್ದ ಸಮಯಕ್ಕೆ ಸರಿಯಾಗಿ ಮಂಗಳಾರತಿ ತಂದು ನನಗೆ ಶುಭ ಹಾರೈಸ್ತೀಯಲ್ಲ, ನೀ ನನ್ನ ಪಾಲಿಗೆ ಬರೀ ತಂಗಿ ಅಷ್ಟೇ ಅಲ್ಲಮ್ಮ, ಈ ಶೀಲವಂತ ಮನೆತನದ ಭಾಗ್ಯ ದೇವತೆ. ನನ್ನಂತೆ ದೇವತೆ ಅಂತ ಹೊಗಳಿ ಕಲ್ಲು ಮೂರ್ತಿಯನ್ನಾಗಿ ಗುಡಿಯಲ್ಲಿ ಕೂಡಿಸಬೇಕಾದ ತೀರ್ಮಾನ ಮಾಡಬೇಕು. ಹಾಗಲ್ಲಮ್ಮ, ಈ ಮನೆತನದ ಗೌರವದ ಗೋಪುರಕ್ಕೆ ಕೀರ್ತಿಯ ಕಳಸವನ್ನಿಟ್ಟು ಈ ಶೀಲವಂತ ಮನೆತನ ಅಂದರೆ ಸುತ್ತ 10 ಹಳ್ಳಿಗೆ ದಾನ ಧರ್ಮದ ತವರುದು ಬಡಜನತೆಯ ಪಾಲಿನ ಸ್ವಂತದ ಸೂರು ಎನ್ನುವ ಹಾಗೆ ಪ್ರಭಾವ ಬೀರಿದ ಕರುಣಾಮಯಿ ನೀನು. ಮತ್ತೆ ನೀನೇನು ಕಡಿಮೆ MBBS ಡಿಗ್ರಿ ಮುಗಿಸಿದ ಮೇಲೆ ಸಾಕಷ್ಟು ನರ್ಸಿಂಗ್ ಹೋಮ್ಗಳನ್ನ ಕರೆ ಬಂದರು, ಅದನ್ನೆಲ್ಲ ತಿರಸ್ಕಾರ ಮಾಡಿ ಈ ಹಳ್ಳಿಯ ಜನ ಸುಖವಾಗಿರಬೇಕೆಂಬ ಮಹದಾಸೆಯಿಂದ ತಂದೆ ತಾಯಿ ಹೆಸರಿನಲ್ಲಿ ಇದೇ ಊರಿನಲ್ಲಿ ಸ್ವಂತ ಆಸ್ಪತ್ರೆ ತೆರೆದು ಉಚಿತ ಸೇವೆ ಮಾಡಿ ಇಲ್ಲಿಯ ಜನರ ನ್ಯಾಯ ಪೊಲೀಸ್ ಸ್ಟೇಷನ್ವರೆಗೂ ಹೋಗಬಾರದು ಅಂತ ಅದನ್ನು ನೀನೇ ಬಗೆಹರಿಸಿ ಅವರೆಲ್ಲರ ಹೃದಯ ಸಾಮ್ರಾಜ್ಯದಲ್ಲಿ ನೀನು ಮಹಾರಾಜನಾಗಿ ಕೂತಿದೆಯಲ್ಲ, ಇದೇನು ಸಣ್ಣ ಮಾತೇನು? ಆದ್ರೆ ಏನ್ ಮಾಡೋದಮ್ಮ, ನಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಅಡ್ಡಗಲ್ಲಾಗಿ ತಿಳಿ ನೀರಿನಂತಿದ್ದ ನಮ್ಮ ಮುಗ್ಧ ಜನಗಳ ಮನಸ್ಸನ್ನು ಕಲುಷಿತಗೊಳಿಸಿ ಸಮಸ್ಯೆಗಳ ಸರಮಾಲೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಆ ಮೇಘರಾಜ್ ಬೆಟಗೇರಿ. ಮೇಘರಾಜ್ ಬೆಟಗೇರಿ ಯಾರಣ್ಣ ಅವರು? ಅವನು ಕೂಡ ನಮ್ಮ ಸಂಬಂಧಿಕನೇ. ಯಾವುದೋ ಒಂದು ಹಳೆ ಕಾಲದ ದ್ವೇಷವನ್ನೇ ತಲೆಯಲ್ಲಿ ಇಟ್ಕೊಂಡು ಆ ದ್ವೇಷದ ದಳ್ಳುರಿಯಲ್ಲಿ ತಾವು ಹಾಳಾಗದೊಂದೇ ನಮ್ಮನ್ನು ಹಾಳು ಮಾಡ್ತಾ ಮಾನಸಿಕ ನೆಮ್ಮದಿಯನ್ನೇ ಹಾಳು ಮಾಡ್ತಾ ಇದ್ದಾನೆ. ನೀ ನಡೆಯುವ ದಾರಿಯಲ್ಲಿ ಅದೊಂದು ಅಡ್ಡಗಲ್ಲದ ಬೆಳೆದ ಮೇಲೂ ಅದನ್ನು ಕಿತ್ತಿ ಹಾಕದೆ ಅದೇ ದಾರಿಯಲ್ಲಿ ಸಾಗಿದಾಲ ಅಲ್ಲಿ ಎಡವಿ ಬೀಳೋದು ನೀನೇ ತಾನೇ. ಹಾಗಾಗಬಾರ್ದು, ಅದನ್ನು ನಿರ್ನಾಮ ಮಾಡಬೇಕು ಅಂತ ನಾನು ಸೂಕ್ತ ಅವಕಾಶಕ್ಕಾಗಿ ಕಾಯ್ತಾ ಇದ್ದೀನಿ. ಅಲ್ಲ, ಸರ್ವರ ಹಿತರಕ್ಷಣೆಗಾಗಿ ಕಂಕಣಬದ್ಧನಾಗಿ ನಿಂತ ನಿನ್ನಂತ ಬುದ್ಧಿವಂತ ಅವಕಾಶಕ್ಕಾಗಿ ಯಾವತ್ತೂ ಕಾಯಬಾರದು. ಅಂತವರ ಅಟ್ಟಹಾಸ ಮಟ್ಟ ಹಾಕೋದಕ್ಕೆ ಸ್ವಯಂ ನೀನೇ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಹಾಗೇನಾದ್ರೂ ಆತುರ ಪಟ್ಟು ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವು ಮುಂದಾದ್ರೆ ಆತ ತೋಡಿದ ಕುತಂತ್ರದ ಹಳ್ಳಕ್ಕೆ ಬೀಳುವ ಕುರಿಮರಿಗಳು ನಾವಾಗಬೇಕಾಗುತ್ತೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಕೆಟ್ಟವರಿಗಿರುವಷ್ಟು ಒಳ್ಳೆ ಸ್ನೇಹಿತರು ಒಳ್ಳೆಯವರಿಗಿರೋದಿಲ್ಲ, ಒಳ್ಳೆಯವರಿಗಿರುವಷ್ಟು ಶತ್ರುಗಳು ಕೆಟ್ಟವರಿಗಿರೋದಿಲ್ಲ. ಕಾರಣ ತಣ್ಣೀರನ್ನು ಕೂಡ ಊದಿ ಆರಿಸಿ ಕುಡಿಯೋ ಸೂಕ್ಷ್ಮ ಕಾಲವಮ್ಮ ಇದು. ಯಾಕಂದ್ರ ಬೆಲ್ಲಿದ್ದ ಕಡೆನ ನೊಣ ಮುಕ್ಕಿರ್ತಾವು, ಸಕ್ಕರೆ ಇದ್ದಲ್ಲಿಗಿನ ಇರಿಬಿ ಓಡೋಡಿ ಬರ್ತಾವು. ಇದರ ತಪ್ಪೇನೈತ್ರಿ ದನಿ? ನೀವು ನನ್ನ ಪಾಲಿನ ಅನ್ನದಾತರು, ನನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಲು ನನ್ನ ಪಾಲಿನ ದೇವತೆ. ಈಗ ಸರಿ ಹೋಯ್ತು ನೋಡಿ. ಇಷ್ಟೊತ್ತು ಅಣ್ಣ ಹೇಳ್ತಿದ್ದ ನಾನು ಈ ಮನೆ ದೇವತೆ ಅಂತ, ಈಗ ನೀನು ಹೇಳ್ತಾ ಇದೀಯ ನಮ್ಮ ಅಣ್ಣ ನಿನ್ನ ದೇವ್ರು ಅಂತ. ಇದರ ತಪ್ಪೇನೈತ್ರಿ? ನನಗೆ ಜನ್ಮ ಕೊಟ್ಟ ತಂದೆ ತನ್ನ ಕೈ ಬಿಟ್ಟು ಹೋದ ಅನ್ನೋ ಒಂದ ಕಾರಣಕ್ಕ ನನ್ನ ತಾಯಿಗೆ ಬೇಡವಾದ ಮಗುವಾಗಿ ಜನಿಸಿದ ನಾನು ಹುಟ್ಟಿದ ಕಸಿ ಕೊಟ್ಟಿ ಪಾಲಾಗ್ಬಿಟ್ಟೆ. ನನ್ನ ಅಳು ಕೇಳಿದ ನಿಮ್ಮ ತಂದೆಯವರು ನನ್ನನ್ನು ಕರೆದುಕೊಂಡು ಬಂದು ನಿಮ್ಮ ಅಣ್ಣನವ್ರ ಜೊತೆ ಜೋಪಾನ ಮಾಡಿದ್ರು. ಆದ್ರೆ ನನ್ನ ಈ ತಲೆ ಗುದ್ದೆ ಹಾಕಲಿಲ್ಲ. ನನ್ನ ಜೀವನಕ್ಕೆ ರಕ್ಷಾ ಕವಚವಾದ ನಿಮ್ಮೆಲ್ಲರ ಸೇವಾ ಮಾಡಿಕೊಂಡು ಹೋಗ್ಬೇಕಾದದ್ದು ನನ್ನ ಕರ್ತವ್ಯ ಅಲ್ವೇನ್ರಿ? ಮಾಡ್ರಪ್ಪ, ನಿಮ್ಮ ಕರ್ತವ್ಯ ಮಾಡೋದಕ್ಕೆ ನಾನೆಲ್ಲಿ ಬೇಡ ಅಂತ ಹೇಳಿದ್ದೀನಿ. ನಿಮ್ಮ ಕರ್ತವ್ಯದ ಜೊತೆಗೆ ನನಗೂ ನನ್ನ ಕರ್ತವ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಅಲ್ಲ, ಈಗ ಹೋದರೆ ಪಂಚಾಯತಿಯಲ್ಲಿ ಎಲ್ಲರೂ ನನ್ನ ದಾರಿ ಕಾಯ್ತಿರ್ತಾರೆ. ಪಂಚಾಯತಿಯಲ್ಲಿ ಕೆಲಸ ಮುಗಿಸ್ಕೊಂಡು ಆಸ್ಪತ್ರೆಗೆ ಹೋಗಬೇಕಾದ್ರೆ ಎಷ್ಟೊತ್ತಾಗುತ್ತೆ? ನಾನು ಲೇಟಾಗಿ ಹೋದ್ರೆ ರೋಗಿಗಳ ಗತಿಗೆ ನೀನು ಹೇಳು. ಆಯ್ತು, ಹೋಗಿ ಬರ್ರಿ. ರೋಗಿಗಳ ಸೇವೆಯಲ್ಲಿ ನಿಜವಾದ ಸುಖ ಸಂತೋಷ ಕಾಣುವ ನಿಮ್ಮ ಆನಂದಕ್ಕೆ ನಾವಾದ್ರೂ ಯಾಕಲ್ಲ ಹಂಗೆ ಬರ್ತೀನಮ್ಮ. ಅಣ್ಣ, ನೀನು ಬಂದ್ಮೇಲೆ ನಿನಗೊಂದು ಸಂತೋಷದ ವಿಷಯ ಹೇಳ್ತೀನಿ. ನಾನು ಬಂದ್ಮೇಲೆ ಅಲ್ಲ ಮಾತೇನು ಸಂತೋಷದ ವಿಷಯ ಅಂತ ಈಗಲೇ ಹೇಳ್ಬಿಡು. ಸಂತೋಷದ ವಿಷಯನೇ ಆಗಲಿ ದುಃಖದ ವಿಷಯನೇ ಆಗಲಿ ಬೇಗನೆ ಹೇಳಬಾರ್ದು. ಯಾಕಂದ್ರೆ ಅತಿಯಾದ ಸಂತೋಷ ಅತಿಯಾದ ದುಃಖ ಮುಂದೇನಾದ್ರೂ ಅನಾಹುತಕ್ಕೆ ಏನ್ ಮಾಡುತ್ತೆ. ಸರಿ, ನಾನು ಬಂದ ತಕ್ಷಣ ಹೇಳು. ಬಲ್ಲ ಆದಷ್ಟು ಬೇಗ ಬಾ, ದಾರಿ ಕಾಯ್ತಾ ಇರ್ತೀನಿ. ಅಲ್ರಿ, ಅದೇನ್ ಸಂತೋಷದ ವಿಷಯ ಅಂತ ಅವ್ರ ಮುಂದೆ ಹೇಳಿದ್ರ ಅವರು ಹೋಗುವಾಗ ನಕ್ಕೊಂತ ಹೋಗಿದ್ರಲ್ಲ. ನನ್ನ ಮನಸ್ಸಿನಲ್ಲಿರೋ ಆಸೆ ನೆರವೇರದೆ ನನ್ನ ಅಣ್ಣನ ಮುಂದೆ ಅದು ಹೇಗೆ ಹೇಳಿ? ನಿಮ್ಮ ಮನಸ್ಸಿನಲ್ಲಿರೋ ಆಸೆ ಈಡೇರಿದ್ಮೇಲೆ ಅವ್ರ ಮುಂದೆ ಈ ವಿಷಯ ಹೇಳಬೇಕಾಗಿತ್ತು. ಇಷ್ಟೇ ಅವಸರ ಮಾಡಿದ್ರಿ? ನಮ್ಮ ತಂಗಿ ನನಗೊಂದು ಸಂತೋಷದ ವಿಷಯ ಹೇಳ್ಬೇಕಂತ ಮಾಡಿದ್ಲಲ್ಲ ಅಂತ ಅವ್ನಿಗೆ ಮೊದಲೇ ಗೊತ್ತಿರಲಿ ಅಂತ ಹೀಗೆ ಮಾಡಿದೆ. ಆಯ್ತು, ಇನ್ನು ಮುಂದೆ ನಿಮ್ಗೆ ಹೆಂಗೆ ಸರಿ ಅನ್ಸುತ್ತೋ ಹಂಗ ಮಾಡಿ. ನಾನು ಬರ್ತೀನಿ. ನಿರೀಶು ನಂಜು, ನಮ್ಮಣ್ಣ ಯಾವಾಗಲೂ ಸಂತೋಷವಾಗಿರಬೇಕು ಅನ್ನೋದೇ ನಿನ್ನ ಆಸೆ. ಅಲ್ರಿ, ಅವ್ರು ಸಂತೋಷವಾಗಿದ್ರ ಹೌದಲ್ರಿ, ನಾವೆಲ್ಲರೂ ಈ ಮನೆಯೊಳಗ ಸುಖವಾಗಿರೋದು. ನಮ್ಮಣ್ಣ ಸಂತೋಷವಾಗಿರ್ಬೇಕು, ನಾವು ಸುಖವಾಗಿರ್ಬೇಕಂದ್ರೆ
ನನ್ನೊಂದು ಮಾತನಾಡಿಸ್ಕೊಡ್ತೀಯ? ಅದೇನಂತ ಹೇಳ್ರಿ, ಹೇಳಿ ಈ ಮನಿ ಋಣ ತೀರ್ಸಕ್ ನನಗೊಂದು ಅವಕಾಶ ಮಾಡಿಕೊಡ್ರಿ. ನನ್ನ ಮಾತನ್ನ ತಿರಸ್ಕಾರ ಮಾಡೋದಿಲ್ಲ ಅಂತ ಪ್ರಮಾಣ ಮಾಡಿ ಹೇಳಿ. ನನ್ನ ಮೇಲೆ ನಮ್ಮನ್ನ ನಾನು ಮಗ, ಈ ಮನಿ ಉಪ್ಪು ತಿಂದು ಬೆಳೆದ ದೇಹಾರಿ ಇದು. ನಾನೆಂದಾದ್ರೂ ನಿಮ್ಮ ಮಾತು ಮೇಲೆ ಹಿಡಿತೀನಿ, ನಿಮ್ಮ ಕೈ ಮೇಲೆ ಕೈ ಹಾಕಿ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮ ಮಾತು ಹೇಳಿದ್ರು ನಡೆಸ್ಕೊಡ್ತೀನಿ ಅಂತ. ಹಾಗಾದ್ರೆ ನೀ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ನಾನಿನ ಹೆಂಡತಿಯನ್ನಾಗಿ ಸ್ವೀಕಾರ ಮಾಡ್ಕೋಬೇಕು. ಹುಟ್ಟುವಾಗಲೇ ಕಸದ ತೊಟ್ಟಿಯಲ್ಲಿ ಹುಟ್ಟಿದ ನಾನೆಲ್ಲಿ? ಹುಟ್ಟುವಾಗಲೇ ಚಿನ್ನದ ಚಮಚ ಬಾಯಿಲಿಟ್ಕೊಂಡು ಹುಟ್ಟಿದ ನೀವೆಲ್ಲಿ? ನೀನು ಹುಟ್ಟಿರೋದು ಇದ ಭೂಮಿ ಮೇಲನ, ನಾನು ಹುಟ್ಟಿರೋದು ಇದ ಭೂಮಿ ಮೇಲನ. ನಿಜ, ಸ್ಮಶಾನ ದೇವಸ್ಥಾನ ಇವೆರಡು ಭೂಮಿ ಮೇಲೆ ಇದ್ರು. ಇವೆರಡಕ್ಕೂ ಬಹಳ ವ್ಯತ್ಯಾಸದವ್ರಿ. ಜಳಕ ಮಾಡಿ ಮಡಿಯಿಂದ ದೇವಸ್ಥಾನಕ್ಕೆ ಹೋಗ್ತಾರ, ಸ್ಮಶಾನಕ್ಕೆ ಹೋಗಿ ಬಂದು ಜಳಕ ಮಾಡಿ ಮಡಿ ಹಾಕ್ತಾರ. ಶಿವರಂಜ್, ಈ ರೀತಿ ತತ್ವದ ಮಾತು ಹೇಳಿ ನನಗೆ ಕೊಟ್ಟು ವಚನ ಮರೆಸ್ಲಿಕ್ಕೆ ಹೋಗ್ಬೇಡ. ನನ್ನಿಂದ ವಚನ ತಗೊಂಡ ನೀವು ನಿಮ್ಮ ಕೈಯಾರೆ ತಿನ್ನಿಸಿದ ಅನ್ನ ಇಂಥ ವಚನ ಆಗ್ಲಾರ್ದ ಮಾತಿನ ಔಷಧಿ ಕೊಟ್ಟು ವಾಂತಿ ಮಾಡಿಸ್ತೀರಿ ಅಂತ ನನಗೆ ಮದ್ದಾಗ ಗೊತ್ತಾಗಿದ್ರೆ ನಾನು ನಿಮ್ಮ ಮಾತು ಕೊಡ್ತಿರ್ಲಿಲ್ಲ, ನನಗಿಂತ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ಶಿವರಂಜು, ಈ ರೀತಿ ಮಾತು ಹೇಳಿ ನನ್ನ ಮನಸ್ಸಿಗೆ ನೋವು ಉಂಟು ಮಾಡಬೇಡ. ಇದ್ದದ್ದನ್ನ ಇದ್ದಂಗೆ ಹೇಳಿದ್ರೆ ನೀವ್ ಯಾಕ್ರಿ ನಿಮ್ಮ ಮನಸ್ಸಿಗೆ ನೋವು ಮಾಡಿಕೊಳ್ತೀರಿ? ನಿಮ್ಮ ತಂದೆಯವರು ತಮ್ಮ ಅಂತಃಕರಣದಿಂದ ಕೂಸಾಗಿರುವಾಗಲೇ ನನ್ನ ನಿಮ್ಮ ಮನೆಗೆ ಕರೆದುಕೊಂಡು ಬಂದರು. ನಿಮ್ಮ ಅಣ್ಣನವರ ಆಶ್ರಯದೊಳಗ ಬೆಳೆಯಾಗ್ಬಿಟ್ರು. ನನಗೆ ಪುನರ್ಜನ್ಮ ನೀಡಿದ ನನ್ನ ಪಾಲಿನ ದೇವರಾದ್ರು. ಆದ್ರೆ ಅವ್ರ ಸೇವಾ ಮಾಡಿರೋ ಭಾಗ್ಯ ನಮಗ್ ಸಿಗ್ಲಾರ್ದಂಗೆ ಮಾಡಿ ಈ ಲೋಕದಿಂದ ನನಗೆ ದೂರ ಆಗ್ಬಿಟ್ರು. ಈಗ ನೀವು ನೋಡಿದ್ರೆ ಇಂಥ ಮಾತು ಹೇಳಕತ್ತೀರಿ. ನಾನೇನಾರ ನಿಮ್ಮ ಮಾತಿನಂಗೆ ನಡೆದು ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕ್ಲಾ? ನಾನು ಇದು ಎಂದಿಗೂ ನನ್ನಿಂದ ಸಾಧ್ಯವಿಲ್ಲ ಮಾತು. ನಾಳೆ ಈ ವಿಷಯ ನಿಮ್ಮ ಅಣ್ಣನವ್ರಿಗೆ ಏನಾದ್ರು ತಿಳಿದ್ರ ನನ್ನನ್ನ ಜೀವಂತ ಸುಟ್ಟು ಬಿಡ್ತಾರ. ಶಿವರಂಜು, ಅಲ್ಲದ ಕೆಲಸಕ್ಕೆ ಕೈ ಹಾಕಿ ಅಪಮಾನ ಹೊಂದೋ ಹೆಣ್ಣು ನಾನು. ಮೊದಲು ಈ ವಿಷಯ ಅಣ್ಣನಿಗೆ ಎಳೆಯವನ್ನ ಒಪ್ಪಿಸಿ ನಾನು ನನ್ನ ಮದುವೆ ಮಾಡ್ಕೊಳ್ತೀನಿ. ಇದಕ್ಕೆ ನಿಮ್ಮ ಅಣ್ಣನವ್ರು ಒಪ್ತಾರ ಅಂತೀರಾ? ಆ ಧೈರ್ಯ ನನಗಿರ್ತಿದ್ರೆ ನಾನು ಯಾಕೆ ನಿನ್ನ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡ್ತೀನಿ? ಮೊದಲು ನಿನ್ನನ್ನು ಒಪ್ಪಿಸಿ ಆಮೇಲೆ ಈ ವಿಷಯ ಅಣ್ಣನಿಗೆ ಹೇಳಿದ್ರೆ ಆಯ್ತು ಅಂತ ನೀನು ಮಾಡಿದೆ ಅಲ್ರಿ. ಅಟ್ಟಕ್ಕ ಹತ್ಲಿಕ್ಕೆ ಆಗ್ಲಾರ್ದ ಬೆಕ್ಕು ಬೆಟ್ಟಕ್ಕೇರೋ ಪ್ರಯತ್ನ ಮಾಡೈತಿ ನೋಡು ಅಂತ ಜನ ನನ್ನ ನೋಡಿ ಆಡು ನಿನ್ನ ಕೈ ಮುಗಿದು ಬೇಡಿಕೊಂಡು ಈ ವಿಷಯವನ್ನ ನಿಮ್ಮ ತಲೆಯಿಂದ ತೆಗೆದು ಹಾಕಿಬಿಡ್ರಿ. ಮರೆಯುವುದು ನೀನು ಅಂದುಕೊಂಡಷ್ಟು ಸುಲಭವಲ್ಲ. ಮನದಲ್ಲಿ ಮೆಚ್ಚಿಕೊಂಡವರಲ್ಲ ನೋಡು. ನೀನೇನಾದ್ರೂ ಇದಕ್ಕೆ ಒಪ್ಕೊಳ್ದೆ ಹೋದ್ರೆ ನಾನು ಜೀವನ ಪರ್ಯಂತ ಮದುವೆ ಮಾಡ್ಕೊಳ್ಳದೆ ಹಾಗೆ ಉಳಿದು ಬಿಡ್ತೀನಿ. ದಯವಿಟ್ಟು ಹಂಗೆ ಮಾತ್ರ ಮಾಡಬೇಡ್ರಿ. ನಿಮ್ಮ ಅಣ್ಣನವರು ಇರೋ ಒಬ್ಬ ತಂಗಿ ಮದುವಿನ ಭಾರಿ ಭರ್ಜರಿಯಾಗಿ ಮಾಡಬೇಕು, 10 ಹಳ್ಳಿ ಜನಕ್ಕೆ ಊಟ ಹಾಕಿಸ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ಅವ್ರ ಆಸೆ ಮಾತ್ರ ನಿರಾಸೆ ಮಾಡಬೇಡ್ರಿ. ಅಣ್ಣನ ಆಸೆ ನಿರಾಸೆ ಆಗ್ಬಾರ್ದು ಅಂದ್ರೆ ನೀ ನನ್ನ ಆಸೆಗೆ ಒಪ್ಕೊಳ್ಳಿ. ನನ್ನ ಮಾತಾಡೋದು ಕೇಳ್ರಿ. ಹೇಳೋದು ಕೇಳೋದೆಲ್ಲ ಆಮೇಲೆ. ಮುಂದೆ ಬಾರ ಮುಂದೆ. ಇದು ನನ್ನ ಪ್ರೀತಿಯ ಸವಿ ನೆನಪಿನ ಮೊದಲನೇ ಕಾಣಿಕೆ. ನೀವೇನೋ ಪ್ರೀತಿಯಿಂದ ನನ್ನ ಕೊರಳಿಗೆ ಹಾಕಿದ್ರಿ, ಆದ್ರೆ ನಾನು ಬರುವ ನಿಮ್ಮ ಪ್ರೀತಿಯ ಕಾಣಿಕೆಗೆ ಪ್ರತಿಯಾಗಿ ನಾನಿನ್ನಿಂದ ಬಯಸೋದು ನಿಷ್ಕಲ್ಮಶವಾದ ಪ್ರೀತಿಯನ್ನು ಮಾತ್ರ. ಅಷ್ಟಾದ